ಬಾಸ್ ಹಲೋ. ನಮಸ್ಕಾರ. ನಮಸ್ತೆ. ಆರಾಮಿದ್ದೀರಾ ಬಾಸ್? ಆರಾಮಿದ್ದೀನಿ, ನೀವ್ ಹೇಗಿದ್ದೀರಾ? ತುಂಬ ಖುಷಿ ಆಯ್ತು ನೀವು ಫೋನ್ ಮಾಡಿದ್ದು. ಏನಾಯ್ತು? ಹಾಂ, ಏನಾಯ್ತು? ಕ್ಯಾನ್ಸರ್ ಆಗಿದೆ ಯಾವಾಗಿಂದ ಬಾಸ್. ಗೊತ್ತಾಯ್ತು? ನೋಡ್ಕೊಂಡಿಲ್ವಾ? ಗೊತ್ತಾಗಿಲ್ವಾ? ಅಂದರೆ ಪೈಲ್ಸ್ ಥರ ಆಗಿತ್ತು. ಒಂದೆರಡು ಹ್ಮ್ ಹಾಸ್ಪಿಟ್ಲಲ್ಲಿ ತೋರಿಸಿದ್ದೆ, ಅವರು ಪೈಲ್ಸ್ ಅಂತಲೇ ಡಿಕ್ಲೇರ್ ಮಾಡಿದರು. ಅದು ಹ್ಮ್ ರೆಕ್ಟಲ್ ಕ್ಯಾನ್ಸರ್ ಅಂತಲೇ ಗೊತ್ತಾಗಲಿಕ್ಕೆ 3 ತಿಂಗಳು ತಗೊಂತು. ಅಷ್ಟರೊಳಗೆ ಎಲ್ಲ ಸ್ಪ್ರೆಡ್ ಆಗಿತ್ತು. ಡಯಾಗ್ನೋಸ್ ಆಗುವಷ್ಟರಲ್ಲಿ ಲೇಟ್ ಆಗೋಯ್ತಾ? ಅದು ಐಡೆಂಟಿಫೈ ನಾವು ಯಾವುದೇ ಒಂದು ಇದನ್ನು ಕಳಿಸ್ಲಿಕ್ಕೂ 15 ದಿವಸ 20 ದಿವಸ ಟೈಮ್ ತಗೊಳ್ಳೋರು ಆ ಟೆಸ್ಟಿಗೆ. ಹ್ಮ್ ಅಷ್ಟರೊಳಗೆ ಹ್ಮ್ ಬಾಡಿ ಫುಲ್ಲು ಹರಡ್ಬಿಟ್ಟಿತ್ತು. ಈಗ 4th ಸ್ಟೇಜಲ್ಲಿ ಇದ್ದೀನಿ. ಹ್ಮ್ ನಿಮ್ಮನ್ನು ನೋಡಬೇಕು ಅನ್ನಿಸ್ತಿದೆ. ಮನೆಯವರೆಲ್ಲ ಇದಾರ ಅಲ್ಲೇ? ವೈಫ್ ಇದ್ದಾಳೆ. ಹ್ಮ್ ವಿಶು, ನಮಸ್ತೆ. ನಮಸ್ತೆ ಅಮ್ಮ. ಎಷ್ಟು ಎಲ್ಲಿ ಶಿವಮೊಗ್ಗಲ್ಲ ಇದ್ದೀರಾ? ನೀವೇನ್ ಮಾಡ್ತಿದ್ರ? ನಾವು ಹೌಸ್ ನಿಮ್ದು ಯಾವ ಊರು? ನಮ್ದು ಇಲ್ಲಿ ಎನ್ನಾರ್ಪುರ ಅಂತ ನರಸಿಂಹರಾಜ್. ಅಲ್ಲೇನಾ? ಇಲ್ಲಿ ನಮ್ಮ ದೇವರಿದ್ದಾನೆ, ನೋಡೋಣ ಸುಮ್ಮನೆ. ಹೇಳಿದ್ರು ನೀವು ನನ್ನ ಕೀಮೋ ಮಾಡ್ತಾ ಇದಾರೆ ಅಂತ. ಹ್ಮ್ ನಮ್ರತ ಅಂತ ಅವರೇ ನೋಡ್ತಾ ಇದ್ದಾರೆ. ಹ್ಮ್ ಅದು ನೀವು ಹೋಪ್ ಇಟ್ಕೋಬೇಕು ಅಲ್ವಾ? ಎಲ್ಲಾನು ಈಗ ಅದ್ ಯಾವ ಸ್ಟೇಜು ಏನು ಅದು ಅವ್ರ ಡಾಕ್ಟರ್ ಕೆಲ್ಸ. ಬಟ್ ನಮ್ಗೆ ಮನುಷ್ಯನ ನಮ್ ಕರ್ತವ್ಯ ನಾವ್ ಮಾಡ್ಬೇಕು. ಹೋಪ್ ಇಟ್ಕೊಂಡು ಏನ್ ಮಾಡ್ಬೇಕು ಅಂತ. ಈ ಸಲ ತುಂಬ ಹೋಪ್ ಇಟ್ಕೊಂಡಿದ್ವಿ, ಟಾಕ್ಸಿಕ್ಕಿಗೆ ಏನೇನೋ ಮಾಡಬೇಕು ಅಂತ. ನಾನೇ ಅದೆಲ್ಲ ಪ್ರೆಸಿಡೆಂಟ್ ಬಿಡಿ, ಆಗಿ ಅದೆಲ್ಲ ಬಂದ್ಬಿಟ್ಟೆ ನಾನು. ಅದೆಲ್ಲ ಬಿಡಪ್ಪ. ಸಿನಿಮಾದೆಲ್ಲ ನೀವು ತಲೆ ಕೆಡ್ಸ್ಕೊಬಿಡಿ. ಅದ್ ಬರುತ್ತೆ ಹೋಗುತ್ತೆ ಲೈಫಲ್ಲಿ. ನಿಮ್ಗಳ ಲೈಫ್ ನೋಡ್ಬೇಕು ಯಾವಾಗ್ಲೂ. ನಾನು ಅದೇ ಹೇಳೋದು, ಹೆಲ್ತ್ ನೋಡ್ಕೋಬೇಕು. ಗೊತ್ತಾಗ್ಬಿಡಿ ಯಾರಿಗೂ ಏನು ಅಂತ ಹೇಳಕ್ಕಾಗಲ್ಲ ಅದು. ಬಟ್ ಓಕೆ, ನಮ್ ಕರ್ತವ್ಯ ನಾವ್ ಮಾಡ್ಬೇಕು. ಹೋಪ್ ಇಟ್ಕೊಂಡು ಕರೆಕ್ಟ್ ಆಗಿ ಏನ್ ಹೇಳ್ತಾರೆ ಟ್ರೀಟ್ಮೆಂಟ್ ಅದನ್ನೆಲ್ಲ ನೀವು ಮಾಡಿ. ಇಲ್ಲ, ಅದು ಟ್ರೀಟ್ಮೆಂಟ್ ಎಲ್ಲ ತಗೋತಾ ಇದ್ದೀನಿ. ಹ್ಮ್ ಆಪ್ರೇಷನ್ ಕೂಡ ಆಗಿದೆ ಇಲ್ಲಿ ಹ್ಮ್ ಹೊಟ್ಟೆಲಿ. ಹ್ಮ್ ಈಗ ಹ್ಮ್ 6-8 ಕೀಮೋ ಆದಮೇಲೆ ಅದೇಗೇನು ಹ್ಮ್ ಆಪ್ರೇಷನ್ ಆಗಬೇಕು. ಹ್ಮ್ ಹಾಗಾಗಿ HCGಲೆಲ್ಲ ತೋರಿಸಿದ್ವಿ. ಹ್ಮ್ ಅದು ಮುಗಿಸ್ಕೊಂಡು ಇವಾಗ ನಂಜಪ್ಪ ಲೈಫ್ ಕೇರಲ್ಲಿ. ಆಮೇಲೂ ಇದೆಲ್ಲ ನಿಮ್ಗಳಿಗೆ ಪ್ರಾಸೆಸ್ ಆಗುವಷ್ಟರಲ್ಲಿ ಊರುಗಳಿಂದ ಬೆಂಗಳೂರಿಗೆ ಬಂದು ಇಷ್ಟ ಟೈಮ್ ಆಗ್ಬಿಡುತ್ತೆ. ಅಂದರೆ ಯಾವುದೇ ರಿಪೋರ್ಟ್ ಆದರೂ HCGಗೆ ಹೋಗ್ತಾ ಇತ್ತು. ಹಾಗಾಗಿ ನಾವು ಅಲ್ಲಿಗೆ ಹೋಗ್ಬಿಟ್ವಿ. ಅಂದರೆ ರಿಪೋರ್ಟ್ ಬರೋದೇ 15 ದಿವಸ 20 ದಿವಸ ಆಗೋದು HCGಗೆ. ಸೊ ಅದು ಟೈಮ್ ಆಗೋ ಅಷ್ಟೊತ್ತಿಗೆ ಅದು ಹರಡ್ಬಿಡೋದು. ಹಾಗಾಗಿ HCGಗೆ ಹೋಗೋಣ, ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇತ್ತು. ಹಾಗಾಗಿ ಮನೇಲಿ ಸೈಟು ಅವೆಲ್ಲ ಮಾರ್ಕೊಂಡು ಏನೋ ಒಂದು ಮಾಡಿದ್ರು ಅಣ್ಣ ಎಲ್ಲ. ಸೊ ಹೆಂಗೋ ನಡೀತು. ಮತ್ತು ಅಲ್ಲಿ ಯಾರೂ ಇರಲಿಲ್ಲ, ಹಾಗಾಗಿ ಇಲ್ಲಿಗೆ ಕರ್ಕೊಂಡು ಬಂದರು. ಇಲ್ಲಿ ಎಷ್ಟ್ ಜನ ಮಕ್ಳು ನೀವು? ನಾವು 3 ಜನ ಗಂಡು ಮಕ್ಕಳು. ಅಪ್ಪ ಅಮ್ಮ? ಅಪ್ಪ ಇಲ್ಲ, ಅಮ್ಮ ಇದ್ದಾರೆ. ನಾನು ಇವತ್ತು ಗೊತ್ತಾಯ್ತು ನನಗೆ. ನಮ್ ರಾಕಿ ಹೇಳ್ದ, ನಿನ್ನೆ ಗೊತ್ತಾಯ್ತು. ಇವತ್ತಿರ್ಲಿ, ನಾನು ಹೊರಗಡೆ ಇದ್ದೀನಿ, US ಅಲ್ಲಿ ಇದ್ದೀನಿ. ಗೊತ್ತಾಯ್ತು. ಏನು ಮನ್ಸಿಗೆ ಏನು ಇದ್ ಮಾಡ್ಕೊಳ್ಳೋದು, ಈಗ ದೇವ್ರ ಪ್ರಾರ್ಥನೆ ಮಾಡ್ಬೇಕಷ್ಟೇ. ಇದು ಏನ್ ಮಾತಾಡ್ಬೇಕು ಗೊತ್ತಾಗ್ತಿರ ಚಿನ್ನ. ಓಕೆ, ನೀನು ಹೆಲ್ತ್ ನೋಡ್ಕೊಳ್ಳಿ. ಹಂಗಾಗಿ ನಿಮ್ಮನ್ನ ನೋಡೋಣ ಅನ್ನಿಸ್ತು. ಆಯ್ತು, ನನ್ ನೋಡೋದಕ್ಕೂ 4th ಸ್ಟೇಜ್ಗೂ ಹಂಗೆಲ್ಲ ಯೋಚನೆ ಮಾಡಬಾರ್ದು. ಆಯ್ತು, ನಾನು ನೋಡ್ಬೇಕು, ನಾನು ಖುಷಿಯಾಗಿ ಮಾತಾಡ್ತಾ ಇದ್ದೀನಿ. ಹೋಪ್ ಇಟ್ಕೋಬೇಕು ಲೈಫಲ್ಲಿ. ಓಕೆ, ನೋಡೋಣ, ಏನೇನೋ ಆಗುತ್ತೆ ಮಿರಾಕಲ್ಗಳು. ಇದಾಗುತ್ತೆ ಅಂತ ನಮ್ಗೆ ಗೊತ್ತಿತ್ತಾ? ಇಲ್ಲ ತಾನೆ? ಅದೇನೆ, ಒಂದೆರಡು ಹಾಸ್ಪಿಟ್ಲಲ್ಲಿ ಪೈಲ್ಸ್ ಅಂತಾನೆ ಡಿಕ್ಲೇರ್ ಆಯ್ತು. ಆಮೇಲೆ ಒಂದು ಹಾಸ್ಪಿಟ್ಲಲ್ಲಿ ಮಾತ್ರ ಅದು ಐಡೆಂಟಿಫೈ ಮಾಡಿದ್ರು ಇದು ಇದೆ ಅಂತ. ಆಮೇಲೆ ಅದು ಟೆಸ್ಟ್ಗಳು ಮಾಡಿಸೋಷ್ಟೊತ್ತಿಗೆ ಒಂದೊಂದು ಟೆಸ್ಟು 15 ದಿವಸ 20 ದಿವಸ ತಗೊಳ್ಳೋದು. ಮತ್ತು ಕ್ರಿಯೇಟಿನ್ ಜಾಸ್ತಿ ಆಗಿ 6 ಸ್ಟೆಂಟ್ ಆಯಿತು ಕಿಡ್ನಿದು. ಅಷ್ಟರೊಳಗೆ ಅದು ಹರಡ್ಬಿಟ್ಟಿತ್ತಾನೆ.
ಈಗ ಅದೊಂದು ಗೊತ್ತಾಗೋಷ್ಟರಲ್ಲಿ ಮೇನ್ ಎಲ್ಲರೂ ಸ್ಕ್ಯಾನ್ಗಳು ಮಾಡ್ಕೊತಾ ಇರ್ಬೇಕನ್ಸುತ್ತೆ. ಈಗ ನಾವ್ ತಿನ್ನೋ ಊಟಗಳು ಏನ್ರಲ್ಲಿ ಏನೇನಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮನುಷ್ಯನ್ಗೆ. ಎಲ್ಲ ಫುಡ್ಡು ನೀರಿಂದ ಪ್ರಾಬ್ಲಮ್ ಅಣ್ಣ. ಹ್ಮ್ ಭಾರಿ ಕಾಮನ್ ಆಗ್ಬಿಟ್ಟಿದೆ ಈಗ. ಹ್ಮ್ ಏನೋ ಯಾವಾಗ್ಲೂ ಯಾರಿಗೋ ಒಂದ್ಸಲ ಬರುತ್ತೆ ಅನ್ನೋ ತರ ಅಲ್ಲ ಈಗ. ನೋಡ್ತಾ ಇದ್ರಿ ಎಷ್ಟು ಜನ ಗೊತ್ತಿರೋರಿಗೆ. ಮತ್ತೆ ಹೆರಿಡಿಟಿನೂ ಇತ್ತಣ್ಣ ಇದು.